ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್, ಹಾಗೆ ಸುಮ್ಮನೆ ಕೂತಿದ್ದೆ. ನೀನ್ ಸುಮ್ಮನೆ ಕೂತಿರೋ ತರ ಕಾಣ್ತಾ ಇಲ್ಲ. ಏನೋ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದೀಯಾ? ಮನೆಗೆ ಹೋದಾಗ ತಾಯಿ ಏನಾದರೂ ಹೇಳಿದ್ರ? ಇಲ್ಲ ಸರ್, ತುಂಬ ದಿನ ಆದಮೇಲೆ ಮನೆಗೆ ಹೋಗಿದ್ನಲ್ವಾ, ನನಗೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಅಮ್ಮ ಪ್ರೀತಿಯಿಂದ ಮಾತಾಡೋದನ್ನು ನೆನೆಸ್ಕೊಂಡು ಕೂತಿದ್ದೆ ಅಷ್ಟೆ. ಹಾಗಿದ್ರೆ ಓಕೆ. ಓಕೆ ಕಾವೇರಿ, ಗುಡ್ ನೈಟ್. ಹೇಳಮ್ಮ ಕಾವೇರಿ. ನಾಳೆ ಬೆಳಗ್ಗೆ ನಿಮ್ಮನ್ನ ಭೇಟಿ ಆಗಬೇಕಿತ್ತು ದತ್ತ ಅಂಕಲ್. ನೀನು ನನ್ನ ಭೇಟಿ ಆಗಬೇಕಾಗಿತ್ತಾ? ಏನಮ್ಮ ವಿಷಯ? ಅದನ್ನು ಭೇಟಿ ಆದಾಗಲೇ ಹೇಳ್ತೀನಿ. ಸರಿ, ಹಾಗಾದರೆ ಎಲ್ಲಿ ಭೇಟಿ ಆಗೋಣ? ಆಫೀಸಲ್ಲಿ ಮಾತಾಡೋಣವಾ ಇಲ್ಲ ಮನೆ ಹತ್ರ ಬರಲಾ? ಬೇಡ ಬೇಡ, ಆಫೀಸ್ನಲ್ಲೂ ಬೇಡ, ಮನೆ ಹತ್ರನೂ ಬರೋದು ಬೇಡ. ನಾಳೆ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ. ಸರಿಯಮ್ಮ ಕಾವೇರಿ, ಏನು ವಿಷಯ ಅಂತ ಕೇಳಬಹುದಾ? ಫೋನಲ್ಲಿ ಮಾತಾಡೋದು ಬೇಡ ಅಂಕಲ್, ನಾನೇ ನೇರವಾಗಿ ಹೇಳ್ತೀನಿ. ಆಯ್ತಮ್ಮ. ಗುಡ್ ನೈಟ್ ಅಂಕಲ್. ಗುಡ್ ನೈಟ್. ಅಪ್ಪ, ನಿನ್ನ ಸಾವಿಗೆ ಯಾರೇ ಕಾರಣ ಆಗಿರಲಿ, ಅವ್ರನ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಒಂದೂರಲ್ಲಿ ಒಂದು ಚಿಕ್ಕ ಮಗು ಇತ್ತು. ಆ ಮಗು ಹಾಸಿಗೆ ಮೇಲೆ ಮಲಗಿದ್ರು ಕಣ್ಮುಚ್ಚೋಕ್ ಇಷ್ಟಪಡ್ತಾ ಇರ್ಲಿಲ್ಲ. ನಕ್ಷತ್ರ ಆ ಮಗುನ್ ನೋಡಿ ಮೃದುವಾಗಿ ಮಿನುಗ್ತಾ ಇರತ್ತೆ. ಅವಾಗ ಮಗು ಹೋಗಿ ಕಿಟಕಿಯಲ್ಲಿ ಆಕಾಶ ನೋಡ್ತಾ ಇರತ್ತೆ. ಆ ನಕ್ಷತ್ರ ನಿಧಾನವಾಗಿ ಮಗು ಜೊತೆ ಮಾತಾಡಕ್ ಶುರು ಮಾಡತ್ತೆ. ನನ್ನ ನೋಡಿ ನೀನ್ ಭಯ ಪಡ್ಬೇಡ, ನೀನ್ ಕಣ್ಮುಚ್ಚಿದ್ರೆ ನಿನ್ನ ಕನ್ಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನಕ್ಷತ್ರ ಹೇಳತ್ತೆ. ಅದನ್ನ ಕೇಳಿ ಪುಟಾಣಿ ಕಂದಮ್ಮ ಸಂತೋಷ ಪಡತ್ತೆ, ಹೋಗಿ ಮಲ್ಕೊಳತ್ತೆ. ಆಗ ನಕ್ಷತ್ರ ಮಗುನ ಸುಂದರವಾದ ಕನ್ಸಿನ ಲೋಕಕ್ಕೆ ಕರ್ಕೊಂಡು ಹೋಗತ್ತೆ. ಹಸಿರು ಮೈದಾನ, ಬಣ್ಣ ಬಣ್ಣದ ಹೂಗಳು, ಚಿಟ್ಟೆಗಳು, ವಾವ್, ಸೂಪರ್ ಆಗಿರುತ್ತೆ. ಆ ನಕ್ಷತ್ರ ಹೇಳತ್ತೆ, ಇಲ್ಲಿ ಓಡಾಡು, ಚೆನ್ನಾಗಿ ಆಟಾಡು ಅಂತ. ಆದ್ರೆ ಆ ಮಗುಗೆ ಭಯ ಆಗತ್ತೆ. ಆ ನಕ್ಷತ್ರ ಹೇಳುತ್ತೆ, ನಾನ್ ನಿನ್ ಜೊತೆನೇ ಇದ್ದೀನಿ, ನೀನೇನು ಭಯ ಪಡ್ಬೇಡ, ಸಂತೋಷದಿಂದ ಆಟಾಡು ಅಂತ.